ಇಂಥ ಸಂದರ್ಭದಲ್ಲಿ ನಮ್ಮ ಆಳ್ವಾ ಸಂಸ್ಥೆಯ ಬಗ್ಗೆ ತಮಗೆ ಅದರದೇ ಆದಂಥ ಒಂದು ಬ್ರ್ಯಾಂಡು, ಅದರದೇ ಆದಂಥ ಕೆಲಸ ವೈಖರಿ ನಮಗೆಲ್ಲ ಗೊತ್ತಿರುವ ವಿಚಾರ. 30 ವರ್ಷದ ದೀರ್ಘ ನಮ್ಮ ವಿದ್ಯಾರ್ಥಿ ಕ್ಷೇತ್ರದ ನಮ್ಮ ಬ್ರ್ಯಾಂಡ್. ಪ್ರಾರಂಭದಲ್ಲಿ ನಾವು ನಮಗೆಲ್ಲ ತಿಳಿಸಿ ಆ ದಿವಸ ಬರುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ನಮ್ಮ 10-15 ಜನ ನಮ್ಮ ಆಳ್ವಾಸ ಸಂಸ್ಥೆಯ ಜನಗಳು ಇಲ್ಲೇ ಇದ್ದಾರೆ. ಈಗಲೇ ಒಂದು 2 ದಿನ, ಈ 2 ದಿನದಲ್ಲಿ ಅಲ್ಲಿ ವಿದ್ಯಾಭ್ಯಾಸದ ಸಮಗ್ರ ವಿದ್ಯಾಭ್ಯಾಸದ ಜೊತೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಒಂದು ಕೆಲಸ ಮಾಡಬೇಕು ಅಂತ ನಮಗೆ ಆಸೆ. ಈ ಕಾರ್ಯಕ್ರಮ ಮಾಡುವ ಯೋಜನೆ ಯಾಕೆ ಈ ಮೀಟಿಂಗ್ ಮಾತ್ರ ಹೇಳಿದರೆ ಈ ಕಾರ್ಯಕ್ರಮದಲ್ಲೆಲ್ಲ ಜೋಡಿದ್ದಾರೆ. ಅವರನ್ನು ಯಾರು ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಸಾಧನೆ ಮಾಡುವವರಿದ್ದಾರೆ, ಈ ದೇಶದ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಮ್ಮ ಕಾರ್ಯಕ್ರಮದ ಮುಖಾಂತರ ನಾವು ಬಹಳಷ್ಟು ಸೌಂದರ್ಯ ಪ್ರಜ್ಞೆಯನ್ನು ಮಾಡಬೇಕು. ಅದೇ ರೀತಿ ಇದ್ದಂಥ ಎಲ್ಲ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಮ್ಮ ಹಾಗೆ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಯಾವ ಸಂಸ್ಥೆಯೂ ಕೂಡ ಆಗಲಿ, ನಾವು ಹೇಗೆ ಪಠ್ಯದ ಸತ್ಯವನ್ನು ನಾವು ಬೋಧನೆ ಮಾಡ್ತೇವೋ ಅದೇ ರೀತಿ ಸಾಂಸ್ಕೃತಿಕವಾದ ಸತ್ಯವನ್ನು ನಾವು ಇದೇ ರೀತಿ ಬೋಧನೆ ಮಾಡಬೇಕು ಎಂಬ ಸಂದೇಶವು ಇದರೊಟ್ಟಿಗೆ ಹೋಗಬೇಕು. ಈಗ ಎಷ್ಟೋ ಜನರಿಗೆ ಮನರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಈ ದೃಷ್ಟಿಯಲ್ಲಿ ಮನರಂಜನೆಯೊಟ್ಟಿಗೆ ನಮ್ಮ ಸಂಸ್ಕೃತಿ ಏನೆಂಬುದನ್ನು ನಾವು ತೋರ್ಪಡಿಸಬೇಕು. ಈ ದೃಷ್ಟಿಯಲ್ಲಿ ಇದು ಆಗುವಂತಹ ಕಾರ್ಯಕ್ರಮ. ಇದರಲ್ಲಿ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ತಿಳಿಸಿದಾಗೆ 5:45 ಗಂಟೆಗೆ ಉದ್ಘಾಟನೆ ಆಗಬೇಕು. 6 ನಮ್ಮ ಸಭಾ ಕಾರ್ಯಕ್ರಮ ಮುಗಿಬೇಕು. ಅಲ್ಲಿಂದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. 9:30ಕ್ಕೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಬೇಕು. ಇದನ್ನು ಬಹಳಷ್ಟು ಜಾಗರೂಕತೆಯನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಇದಕ್ಕೆ ಮಾತ್ರ ನಾವೆಲ್ಲರೂ ಸಂಘಟನೆ ಇವತ್ತು ನಮ್ಮ ಮಠಕ್ಕೆ ಸಂಬಂಧಪಟ್ಟವರು ಕೂತ್ಕೊಂಡಿದ್ದಾರೆ, ಇವತ್ತು ನಮ್ಮ ಶಾಸಕರು ಕೂತ್ಕೊಂಡಿದ್ದಾರೆ. ನಾನು ಇದು ನಿಷ್ಠವಾಗಿ ಹೇಳ್ತಾ ಇರುವುದು ಯಾಕೆ ಹೇಳಿದ್ರೆ, ನೀವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರು. ಆದ್ದರಿಂದ ತಾವುಗಳು ಇದನ್ನು ಅರ್ಥೈಸಿಕೊಂಡು, ಅದು ಮಠದ ಕಾರ್ಯಕ್ರಮ ಆಗಲಿ, ನಮಗೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಲ ಮಾಡುವ ನಾವು. ಅದಕ್ಕಾಗಿ ನಾವು ಜಗದ್ಗುರು ಶ್ರೀ ಮನ್ಮಥಾಚಾರ್ಯ ಮೂಲ ಮಹಾಸಂಸ್ಥಾನ ಪರ್ಯಾಯ ಶ್ರೀ ಕುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿಯ ಪರ್ಯಾಯ ಪೀಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಪರಮಪೂಜ್ಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದಗಳವರ ಆಶಯವೊಟ್ಟಿಗೆ ನಡೆಯುವಂತಹ ಕಾರ್ಯಕ್ರಮ. ಆದ್ದರಿಂದ ಸ್ವಾಮೀಜಿಗಳು ಬಂದೇ ಇದನ್ನು ಉದ್ಘಾಟನೆ ಮಾಡಬೇಕು ಮತ್ತು ನಮಗೆ ಆಶೀರ್ವಾದ ಮಾಡಬೇಕು. ನಮ್ಮ ಶಾಸಕರೇ ನಮ್ಮ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಇಟ್ಕೊಂಡು ಅವರು ಮಾತನಾಡಬೇಕು. ಆದ್ದರಿಂದ ತಾವು ಈ ವಿಷಯದಲ್ಲಿ ಬಹಳಷ್ಟು ನಮಗೆ ಸಹಕಾರ ಕೊಡಬೇಕು. ನನ್ನನ್ನು ಎಂದೂ ಒಂದು ವಚನ ಭ್ರಷ್ಟನಾಗಿ ಮಾಡಬೇಕು. ನಾನು ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ ಭ್ರಷ್ಟ ಎಂಬುದು ಅದು ಕೇವಲ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾದಲ್ಲ. ನಮ್ಮ ಜೀವನದಲ್ಲಿ ನಮಗೂ ಕೂಡ ಇದು ಬಹಳ ಮುಖ್ಯ. ನಾವುಗಳು ಕೂಡ ಈಗ ಬಹಳಷ್ಟು ಭ್ರಷ್ಟರಾಗ್ತಾ ಇದ್ದೇವೆ. ಒಂದು ರೀತಿಯ ಸಾಂಸ್ಕೃತಿಕ ಭ್ರಷ್ಟತೆಯೂ ಕೂಡ ಬಹಳಷ್ಟು ಬರ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಜಾಗರೂಕರಾಗಬೇಕು. ನನ್ನನ್ನೆಂದೂ ವಚನ ಇದು ಮಾಡುವಾಗ ಮಾಡಬೇಡಿ. ತಾವುಗಳು ಸಹಕಾರ ಇದಕ್ಕೆ ಬಹಳಷ್ಟು ಕೊಡಬೇಕು ಎಂಬುದನ್ನು ಹೇಳು. ಇದರ ಒಟ್ಟಿಗೆ ಬಂದ ಮೇಲೆ ನಾವು ಅಷ್ಟು ಕಷ್ಟಪಟ್ಟುಕೊಂಡು ಒಂದು 500 ಮಕ್ಕಳು ಬಂದು ಇಷ್ಟೆಲ್ಲ ಕಷ್ಟ ತೆಗೆದುಕೊಂಡು ನಾವು ಬಂದ ಮೇಲೆ ನಮ್ಮ ಬೆವರಿಗೆ ಒಂದು ಬೆಲೆ ಆಗಬೇಕು. ಇಂಥ ಉಡುಪಿಯಲ್ಲಿ ಇಷ್ಟೆಲ್ಲ ಒಂದೆಲ್ಲ ವ್ಯವಸ್ಥೆಗಳಿರುವಾಗ ಒಂದು ಕನಿಷ್ಠ ಪಕ್ಷ ಒಂದು 10,000 ಜನ ಸೇರುವ ಹಾಗೆ ಆಗಬೇಕು. ಒಂದು 10,000 ಜನ ಸೇರಿದಾಗಲೇ ಆ 100 ಫೀಟ್ ಸ್ಟೇಜಿಗೆ ಒಂದು ಕಲೆ ಬರುತ್ತೆ. ಆಗ ಅದು ಅಂಥ ಪ್ರೇಕ್ಷಕರು ಕೂಡ ಹಾಗೆ ಏನೋ ಎಲ್ಲೆಲ್ಲಿಂದೋ ಬಂದು ಬಸ್ಸಿನಲ್ಲಿ ಇಳಿದ ಸುಮ್ಮನೆ ಮಠಕ್ಕೆ ಹೋಗುವವರಾಗಿ ಬಂದು ಒಂದು 5 ನಿಮಿಷ 10 ನಿಮಿಷ ನಿಂತುಕೊಂಡು ಹೋಗುವವರಲ್ಲ. ಒಂದು 3 ಗಂಟೆ ಕೂತ್ಕೊಳ್ಳುವಂಥ ಒಂದು 10,000 ಜನ ಬಂದಲ್ಲಿ ಕೂತ್ಕೊಂಡ್ರೆ ನಮಗೊಂದು ಕಾರ್ಯಕ್ರಮ ಕೊಡಲಿಕ್ಕೂ ಬಹಳ ಚಂದ. ಈ ದೃಷ್ಟಿಯಲ್ಲಿ ನಾನು ನಿಮ್ಮನ್ನೆಲ್ಲ ಕರ್ತವ್ಯ ಯಾಕೆ ಕೇಳ್ತೇವೆ. ತಾವುಗಳೆಲ್ಲ ಬಹಳಷ್ಟು ಸಂಪನ್ಮೂಲ ವ್ಯಕ್ತಿಗಳು. ತಾವುಗಳೆಲ್ಲ ನೀವು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬೇರೆ ಬೇರೆ ರೀತಿಯ ಕೆಲಸವನ್ನು, ಚಟುವಟಿಕೆಯನ್ನು, ಸಂಘಟನೆಯನ್ನು ಮಾಡಿದವರು. ತಾವೆಲ್ಲ ಸಹಕಾರ ಕೊಟ್ಟುಕೊಂಡು ನಿಮ್ಮ ಇದರಲ್ಲಿ ಎಷ್ಟೆಷ್ಟು ಜನರನ್ನು ಆತ ಮೇಲೆ ಬರಲಿಕ್ಕೆ ಸಾಧ್ಯ ಎಂಬುದನ್ನು ನೆನೆಸಿಕೊಂಡು ಇವತ್ತು ಒಂದು 10,000 ಜನ ಸೇರಬೇಕು ಎಂಬುದೇ ನಮಗೆ ಆಶೆಯಿಂದ ನಾವು ಹೊರಗೆ ಹೋಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗುವಾಗ ನಮ್ಮ ಜಿಲ್ಲೆಯ, ರಾಜ್ಯ, ದೇಶ, ಹೊರದೇಶದಲ್ಲಿ ಇಷ್ಟು ತನಕ 88 ಘಟಕಗಳನ್ನು ಆಳ್ವಾಸ್ ತುಳಸಿ ವಿರಾಸತ್ನ 88 ಘಟಕಗಳನ್ನು ಮಾಡಿದ್ವಿ. ಇದು ಮಾಡಿದ್ದು ಯಾವಾಗ ಕೇಳಿದ್ರೆ 2018 ಇಸ್ವಿಯ ಮೇಲೆ ನಾವು ಮಾಡಿದ್ವಿ. ಮುಖ್ಯವಾಗಿ ನಾವು 2018 ಇಸ್ವಿಯಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತನ್ನು ಜಾಯಿನ್ ಮಾಡಿಕೊಂಡು ವಿಶ್ವ ನುಡಿಸಿರಿ ವಿರಾಸತನ್ನು ಮಾಡಿದ್ದು ನಿಮಗೆ ಗೊತ್ತಿದೆ. ಇಂಥ ವಿಶ್ವ ನುಡಿಸಿರಿ ವಿರಾಸತ್ ಮಾಡುವಾಗ ಈ ಘಟಕಗಳನ್ನೆಲ್ಲ ಮಾಡಿ
ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ಹೊರ ರಾಜ್ಯಗಳಿಗೂ ಹೋಗಿ ಅದರೊಟ್ಟಿಗೆ 5 ಹೊರ ದೇಶಗಳಿಗೆ ಸಹ ಹೋಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಒಂದು ರೀತಿಯ ಸಂಘಟನೆ ಮಾಡಿಕೊಂಡು ಹೋದೆವು. ಹಾಗೆ ಆದಂಥ ನಮ್ಮ ಬೇಕಾದಷ್ಟು ಘಟಕಗಳು ಇದು. ಆಮೇಲೆ ನಾವು ಆ ಘಟಕಗಳಿಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆವು. ನನಗೆ ಈಗಲೂ ನೆನಪಿದೆ, ನಾನೇನು ಸುಳ್ಳು ಹೇಳಲಿಕ್ಕೆ ಹೋಗುದಲ್ಲ. ಒಂದು ಬೆಳಗಾವಿನಂತ ಅಥಣಿ ಅಂತ ಒಂದು ಜಾಗದಲ್ಲಿ ಹೋಗಿ ನಾವೊಂದು ಕಾರ್ಯಕ್ರಮ ಕೊಡುವಾಗ ಅಲ್ಲಿ ಒಂದು 75,000 ಜನ ಸೇರಿತ್ತು. ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಅಲ್ಲಿ ಎಲ್ಲವೂ ಕಡೆಯಲ್ಲಿ ಕೂಡ 25-50,000 ಜನ ಸೇರುವಂಥದ್ದು ನಮ್ಮ ಶಾಸಕರು ಬಂದರು. ದಯಮಾಡಿ ನುಡಿಸಿರಿ ಮಾಡುವ ಉದ್ದೇಶವು ನಿಮಗೆ ಗೊತ್ತಿತ್ತು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಅವಕಾಶ ಸಿಕ್ಕಿದ ಮೇಲೆ ಬಹಳಷ್ಟು ನಮಗೆ ಅನುಭವ ಆಯಿತು. ಇಂಥ ಅನುಭವ ಒಂದು ಮೈಯಲ್ಲಿ ಧೈರ್ಯವಂತಾಗಿ ನಾವು ಒಂದು ಸಲ ಮಾಡಿ ಮುಗಿಸುವುದಲ್ಲ. ಇದರಲ್ಲಿರುವ ಸುಖ ಕಷ್ಟವನ್ನು ಇಟ್ಟುಕೊಂಡು ಇದರಲ್ಲಿರುವ ತಪ್ಪುಗಳನ್ನು ನೋಡಿಕೊಂಡು ಇದೇನಪ್ಪ ಸರ್ಕಾರವೇ ಮಾಡಬೇಕು, ಸಾಹಿತ್ಯ ಪರಿಷತ್ತೇ ಮಾಡಬೇಕು, ಯಾಕೆ ನಮ್ಮಂಥ ಸಮಾನ ಮನಸ್ಕರು ಸೇರಿಕೊಂಡು ಯಾಕೆ ಪ್ರೈವೇಟ್ ಧೋರಣೆಯಲ್ಲಿ ಮಾಡಬಾರ್ದು ಎಂಬ ಚಿಂತನೆಯಿಂದ ಆ ನುಡಿಸಿರಿ ಪ್ರಾರಂಭ ಆಗಿ 17 ನುಡಿಸಿರಿ ಆಯಿತು. ಅದು ಇವತ್ತು ನಮ್ಮ ಜಿಲ್ಲೆಯನ್ನು ಮೀರಿ ರಾಜ್ಯದಲ್ಲಿ ಅದರ ಬಗ್ಗೆ ಅದರದ್ದೇ ಆದಂತಹ ಒಂದು ಹೆಸರನ್ನು ಪಡೆದುಕೊಂಡು ಇವತ್ತು ನುಡಿಸಿರಿ ಎಲ್ಲರ ಮನೆಗಳಲ್ಲಿ ಒಂದು ಮಾತಾಗಿದೆ. ವಿರಾಸತ್ತು ಕೂಡ ಹಾಗೆ. ವಿರಾಸತ್ತನ್ನು ಮಾಡಲಿಕ್ಕೆ ಶುರು ಮಾಡಿ 30 ವರ್ಷದಿಂದ ನಾವು ಮಾಡಿಕೊಂಡು ಬಂದೆವು. ಈ ವಿರಾಸತ್ತನ್ನು ಬೇಕಾದಷ್ಟು ನಮ್ಮ ರಾಜ್ಯ, ದೇಶ, ಹೊರದೇಶದ ಬಹಳ ದೊಡ್ಡ ಕಲಾವಿದರಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಅದರೊಟ್ಟಿಗೆ ಇದನ್ನು ನೋಡಲಿಕ್ಕೆ ದೊಡ್ಡ ಪ್ರೇಕ್ಷಕ ವರ್ಗ ಬರಲಿಕ್ಕೆ ಶುರುವಾಯಿತು. ಹೀಗೆ ಹಾಕೊಂಡು ವಿರಾಸತ್ ಆಗ್ತಾ ಬಂತು. ಈ ಸಾಂಸ್ಕೃತಿಕವಾಗಿ ಅದು ನನ್ನ ವೈಯಕ್ತಿಕವಾಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಬಹಳ ದೊಡ್ಡ ನೀರು. ಯಾಕೆಂದರೆ ಇದು ನಮ್ಮ ಒಂದು ವಿದ್ಯಾಭ್ಯಾಸದ ಜೊತೆ ಅದನ್ನು ಜೋಡಣೆ ಮಾಡಿಕೊಂಡು ಒಂದು ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳು ಗಟ್ಟಿ ಆಗಬೇಕು, ಲೋಕವನ್ನು ಗಟ್ಟಿ ಮಾಡಬೇಕು. ಇದರೊಟ್ಟಿಗೆ ಒಂದು ಬಹಳ ದೊಡ್ಡ ಸೌಂದರ್ಯ ಪ್ರತಿಯನ್ನು ತರಬೇಕೆಂಬ ಬಹಳ ದೊಡ್ಡ ಆಶೆ. ಇಡೀ ಕಾರ್ಯಕ್ರಮಗಳನ್ನು ಯಾರಿಗಾದ್ರೂ ಒಂದು ಸಮರ್ಪಣೆ ಮಾಡಬೇಕು, ಯಾರ ಹೆಸರಿಗೆ ಒಂದು ಸಮರ್ಪಣೆ ಮಾಡಬೇಕು. ಇದು ನಮ್ಮಲ್ಲಿ ಇರುವಂಥ ಒಂದು ಮಾಮೂಲು ನಮ್ಮ ಶಿಷ್ಟಾಚಾರ. ನನಗೆ ಒಂದು ಆಸೆ ಅಂತ ಕೇಳಿದ್ರೆ ನಾನು ಇದ್ದೇವ ಅದು ಮಠದಲ್ಲಿ ಆಗುವಂಥದ್ದು. ನಮ್ಮ ಬೇಜಾರು ಮಠದ ಹಿರಿಯ ಸ್ವಾಮೀಜಿಯವರು ನಮಗೆಲ್ಲರೂ ಆದರ್ಶವಾದ ಗುರುಗಳು. ಇವತ್ತು ಅವರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಇಡೀ ವೇದಿಕೆಗೆ ಅವರ ಹೆಸರನ್ನು ಇಟ್ಟುಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ಗುರುಗಳಾದ ನನ್ನ ಬಹಳ ಮುಖ್ಯವಾಗಿ ನನ್ನ ಗುರುಗಳು, ಹಿಂದೂ ಗುರುಗಳಿಗೂ ಎಲ್ಲರೂ ಗುರುವರು ಅವರು ಡಾಕ್ಟರ್ BS ಆಚಾರ್ಯ ಅವರು. ಅಂತ ವ್ಯಕ್ತಿಯನ್ನು ಇನ್ನೊಂದು ವ್ಯಕ್ತಿಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಕಾರ್ಯಕ್ರಮಗಳನ್ನು ನಾನು ಅವರಿಗೆ ಸಮರ್ಪಣೆ ಮಾಡಬೇಕು ಎಂದು ಆಶಯ ತೋರಿಸಿದ್ದೇನೆ. ತಾವೆಲ್ಲರೂ ಒಂದು ಚಪ್ಪಾಳೆ ತಟ್ಟಿ